ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ಕೆಲಸ ಜಾಸ್ತಿ ಆಯಿತು, ಸುತ್ತಾಟ ಜಾಸ್ತಿ ಆಯಿತು, ತಿರುಗಾಟ ಜಾಸ್ತಿ ಆಯಿತು. ಆದ್ದರಿಂದ ಸ್ವಲ್ಪ ವ್ಲಾಗ್ಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಿದೆ. ಸೊ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ, ಆದಷ್ಟು ಬೇಗನೆ ಎಲ್ಲ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. ಇವತ್ತು ನನ್ನ ತಮ್ಮನೇನು ನೋಡಿದ ತಕ್ಷಣ ನೀವು ಅಂದ್ಕೊಂಡಿರ್ತೀರ ಇವ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ. ಹೌದು, ನಿಮ್ಮ ಗೆಸ್ ಕರೆಕ್ಟ್. ನಾವು ಹೋಗ್ತಿರೋದು ನಮ್ಮ ಚೇತನ್ ಅಂದರೆ ಡಾಕ್ಟರ್ ಚೇತನ್ ಕುಮಾರ್ ಅವರ ಗ್ರ್ಯಾಜುಯೇಷನ್ ಸೆರೆಮನಿಗೆ. ಮಂಗಳೂರಲ್ಲಿ ಗ್ರ್ಯಾಜುಯೇಷನ್ ನಡೀತಿತ್ತು, ಅವ್ರ ಕಾಲೇಜಲ್ಲಿ ನಡೀತಾರೋ ಗ್ರ್ಯಾಜುಯೇಷನ್ಗೆ ನಾವು ಹೊರಟಿದ್ವಿ. ಹೋಗ್ತಾ ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ಬ್ರೇಕ್ಫಾಸ್ಟ್ ಮನೇಲೇನು ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಅಂಬರಿ ಗಾರ್ಡೇನಿಯಾದಲ್ಲಿ ಆನ್ ದ ವೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಟ್ವಿ. ಒಳ್ಳೆ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ರೌಂಡ್ ನಿದ್ದೆ ಕೂಡ ಮಾಡಿದ್ರು ಎಲ್ಲರೂ. ಎದ್ದೇಳೋಷ್ಟೊತ್ತಿಗೆ ಕಲ್ಲಡ್ಕ ಸಿಕ್ತು. ಕಲ್ಲಡ್ಕದಲ್ಲಿ ಕೇಟಿ ತುಂಬ ಫೇಮಸ್ ಅಂತ ಹೇಳಿ ಇಲ್ಲೇ ಲೆಫ್ಟ್ ಸೈಡಲ್ಲಿ ಕೇಟಿ ಹೋಟೆಲ್ ಅಂತ ಸಿಗುತ್ತೆ. ಇಲ್ಲೇ ನಾವು ಕೇಟಿ ಹಾಗೆ ಕಾಫಿ ಕುಡ್ಕೊಂಡು ನಮ್ಮ ಪಯಣನ ಮುಂದುವರಿಸಿದ್ವಿ. ತಂಪಾದ ಗಾಳಿ, ಒಳ್ಳೆ ನೇಚರ್ ಮಧ್ಯ ನಮ್ಮ ಡ್ರೈವ್ ಅಂತೂ ಸಖತ್ತಾಗಿತ್ತು. ಎಷ್ಟು ಬೇಗ ಮಂಗಳೂರು ತಲುಪಿದ್ವಿ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಮಂಗಳೂರಿಗೆ ಬಂದು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ನಾವು ಹೊರಟಿದ್ದು ದೇವಸ್ಥಾನಕ್ಕೆ. ಕುದ್ರೋಳಿಯಲ್ಲಿ ಗೋಕರ್ಣನಾಥೇಶ್ವರ ದೇವಸ್ಥಾನ ಅಂದರೆ ತುಂಬಾ ಫೇಮಸ್. ಅಲ್ಲಿಗೆ ನಾವು ಹೊರಟಿದ್ವಿ. ಆನ್ ದ ವೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಸಿಕ್ತು. ವೆಂಕಟರಮಣಪ್ಪಗೆ ನಾವು ನಮಸ್ಕಾರ ಮಾಡಿ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಅಂತ ಹೋದ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಇಲ್ಲಿ ನಿಯರ್ ಬೈ ಇದ್ದರೆ ಅಥವಾ ಮಂಗಳೂರಿಗೆ ಏನಾದ್ರು ಹೋಗ್ತಿದ್ರೆ ಈ ದೇವಸ್ಥಾನನ ಮಿಸ್ ಮಾಡಲೇಬೇಡಿ. ದಯವಿಟ್ಟು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ದೇವಸ್ಥಾನ 9 o'clockಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಫಸ್ಟು ದೇವಸ್ಥಾನಕ್ಕೆ ಬಂದುಬಿಡೋಣ, ಅದಾದಮೇಲೆ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಫಸ್ಟು ಟೆಂಪಲ್ಗೆ ಬಂದ್ವಿ. ಟೆಂಪಲ್ ರೋಡ್ಗೆ ಎಂಟರ್ ಆಗೋ ಅಷ್ಟೊತ್ತಿಗೆ ಒಂಥರ ವೈಬ್, ದೇವಸ್ಥಾನದ ಪಾಸಿಟಿವ್ ವೈಬ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ವಾವ್ ಅನಿಸುತ್ತೆ. ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಕೂಡ ಕಾರ್ ಪಾರ್ಕಿಂಗಿಗೆ ಜಾಗ ಇದೆ. ಇಲ್ಲೇ ಕಾರೆಲ್ಲ ಪಾರ್ಕ್ ಮಾಡಿ ನಾವು ಹೊರಟ್ವಿ. ಹೊರಗಡೆ ಎಲಿಫ್ಯಾಂಟ್ಸ್ದು ಸ್ಟ್ಯಾಚ್ಯೂ ಇದ್ದಿದ್ದನ್ನು ನೋಡಿನೇ ಈಶಾ ಎಲಿಫ್ಯಾಂಟ್ ಅಂತ ಹೇಳ್ತಿದ್ಲು. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಸಖತ್ತು ವಿಶಾಲವಾಗಿದೆ. ಇಷ್ಟು ಚೆನ್ನಾಗಿರೋ ದೇವಸ್ಥಾನನ ನೀವು ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಒಂದ್ಸತಿ ಬಂದು ವಿಸಿಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನ ಇನಾಗ್ರೇಷನ್ ಟೈಮಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಬಂದಿದ್ದರು. ಹಾಗಾಗಿ ಅವರ ನೆನಪಿಗೋಸ್ಕರ ಇಲ್ಲಿ ಲಿಸ್ಟಲ್ಲಿ ಅವರ ನೇಮ್ ಕೂಡ ಹಾಕಿದ್ದಾರೆ, ಚೀಫ್ ಗೆಸ್ಟ್ ಅಂತ ಹೇಳಿ. ಈ ಕಲ್ಲಿನಲ್ಲಿ ಅದನ್ನು ಕೆತ್ತನೆ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಟೆಂಪಲ್. ನೀವು ಒಂದ್ಸತಿ ವಿಸಿಟ್ ಮಾಡಿ. ಗರ್ಭಗುಡಿನಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಬಟ್ ಆಚೆ ಕಡೆ ಎಲ್ಲ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ದೇವರು ದಿಂಡ್ರು ಅನ್ನೋದಕ್ಕೆ ಮಂಗಳೂರು ಫೇಮಸ್. ನೀವೇ ಕೇಳಿರ್ಬೋದು. ಒಂದು ಕೊರಗಜ್ಜ ದೇವಸ್ಥಾನ ಆಗಿರ್ಬೋದು, ಈ ಥರ ಆದಿ ಸ್ಥಳಗಳಾಗಿರ್ಬೋದು, ಪುರಾತನ ಇತಿಹಾಸ ಇರುವಂಥ ದೇವಸ್ಥಾನಗಳಾಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಥರ ದೇವಸ್ಥಾನಗಳು ಮಂಗಳೂರಿನಲ್ಲಿ ಇದೆ. ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡಿ. ಮಂಗಳೂರಿಗೆ ಬಂದರೆ ಕುದ್ರೋಳಿನಲ್ಲಿ ಗೋಕರ್ಣನಾಥೇಶ್ವರ ದೇವಸ್ಥಾನ ಮಿಸ್ ಮಾಡಲೇಬೇಡಿ. ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ದರ್ಶನ ಎಲ್ಲ ಚೆನ್ನಾಗಾಯಿತು, ದೇವರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ದೇವರ ದರ್ಶನ ಮುಗಿಸ್ಕೊಂಡು ಇಲ್ಲೇ ಪಕ್ಕದಲ್ಲೇ ಕಲ್ಯಾಣಿ ಇದೆ, ಕಲ್ಯಾಣಿ ಹತ್ರ ಬಂದ್ವಿ. ಇಲ್ಲೂ ಕೂಡ 4 ದಿಕ್ಕಿನಲ್ಲೂ ಕೂಡ ಈ ಈಶ್ವರನ ವಿಗ್ರಹ ಥರ ಮಾಡಿ, ಸ್ಟ್ಯಾಚ್ಯೂ ಥರ ಮಾಡಿ ನಿಲ್ಲಿಸಿದ್ದಾರೆ. ಇಲ್ಲಿ ಇದು ನವರಾತ್ರಿ ಟೈಮಲ್ಲಿ ನವದುರ್ಗೆಯರ ಪ್ರತಿಷ್ಠಾಪನೆ ಕೂಡ ಮಾಡ್ತಾರೆ. ಅದು ಮಾಡೋದು ಮಣ್ಣಿನಿಂದ ಆ ದೇವಿನ ಮಾಡ್ತಾರೆ. ಆ 3 ದಿನ ಇದೇ ಕಲ್ಯಾಣಿನಲ್ಲಿ ವಿಸರ್ಜನೆ ಕೂಡ ಮಾಡ್ತಾರೆ. ಹೀಗೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಡಿನ್ನರ್ಗೆ ಮಂಗಳೂರಿನಲ್ಲಿ ಫೇಮಸ್ ಆಗಿರುವಂಥ ಮಚಲಿ ಹೋಟೆಲ್ಗೆ ನಾವು ಡಿನ್ನರ್ಗೆ ಅಂತ ಬಂದ್ವಿ. ಲಾಸ್ಟ್ ಬರ್ತಾಯಿದ್ದೀವಿ ಮಂಗಳೂರಿಗೆ, ಮತ್ತೆ ಪುನಃ ಮಂಗಳೂರಿಗೋಸ್ಕರ ಬರ್ತೀವೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿ ಯಾವ್ದು ದಿ ಬೆಸ್ಟ್ ಇದೆಯೋ ಮಂಗಳೂರಲ್ಲಿ ಅದನ್ನು ಆದಷ್ಟು ಟ್ರೈ ಮಾಡೋಣ ಅಂತ ನಾವು ಅಂದ್ಕೊಂಡು ಹೊರಟಿದ್ವಿ. ಇಲ್ಲಿಗೆ ಡಿನ್ನರ್ಗೆ ಅಂತ ಬಂದಿದ್ದು ನಾವು ಮಚ್ಚಲಿಗೆ. ಆಲ್ರೆಡಿ ತುಂಬ ಜನ ವೆಯ್ಟಿಂಗಲ್ಲಿ ಇದ್ದರು. ಸೊ ಹಾಗಾಗಿ ನಾವು ಕೂಡ ನಮ್ಮ ಹೆಸರು ಬರೆಸಿ ವೆಯ್ಟ್ ಮಾಡ್ತಿದ್ವಿ. ಟೇಬಲ್ ಸಿಕ್ತು, ಹೊರಟ್ವಿ. ಬಂದು ಊಟಕ್ಕೆ ಕೂತ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಆ್ಯಂಡ್ ಯಮ್ಮಿ ಫುಡ್.
ಮುಗಿಸ್ಕೊಂಡು ನಾವು ಬಂದಿದ್ದು ಮಂಗಳೂರಿನಲ್ಲೇ ಇನ್ನೂ ಒಂದು ಫೇಮಸ್ ಆಗಿರುವಂತಹ ಐಸ್ ಕ್ರೀಮ್ ರೆಸ್ಟೋರೆಂಟ್ಗೆ ಪಬ್ಬಾಸ್ ಅಂತ ಹೇಳಿ ನೀವು ಕೂಡ ಹೆಸರು ಕೇಳಿರ್ತೀರ. ಮಂಗಳೂರು ಫೇಮಸ್ ಆಗಿರೋದೇ ಈ ಪಬ್ಬಾಸ್ ಐಸ್ ಕ್ರೀಮಿಗೆ. ಇಲ್ಲಿ ಕೂಡ ಬಂದ್ವಿ. ಇಲ್ಲಿಗೆ ಬರೋಷ್ಟೊತ್ತಿಗೆ ನಮಗೆ ನೈಟ್ ಅರೌಂಡ್ 10:30 ಆಗಿತ್ತು. ಇನ್ನೇನು ಕ್ಲೋಸಿಂಗ್ ಟೈಮ್, ಬಟ್ ಸ್ಟಿಲ್ ವಿ ಮೇಡ್ ಇಟ್. ಹೋಗಿ ತಗೊಂಡು ಐಸ್ ಕ್ರೀಮು ತುಂಬಾ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಅದ್ರದ್ದು ಕ್ಲಿಪ್ಪಿಂಗ್ ನನ್ನ ಹತ್ರ ಮಿಸ್ ಆಗಿದೆ, ಸೊ ಹಾಗಾಗಿ ಇಲ್ಲ. ಇದಾದಮೇಲೆ ನೆಕ್ಸ್ಟ್ ಡೇ ನಾವು ಹೊರಟಿದ್ದು ಗ್ರ್ಯಾಜುಯೇಷನ್ ಸೆರಿಮನಿಗೆ. ನಾನು, ಅಂಕಿತಾ, ಹಾಗೆ ಇಶಾ, ನಮ್ಮ ಅತ್ತೆ, ಚೇತು, ಅವರಪ್ಪ, ಅವರಮ್ಮ ಇಷ್ಟು ಜನನೂ ಕೂಡ ಗ್ರ್ಯಾಜುಯೇಷನ್ಗೆ ಹೊರಟಿದ್ವಿ. ಎಲ್ಲರೂ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೊರಟಿದ್ವಿ. ಚೇತು ಓದಿದ್ದು ಕಾಲೇಜ್ ಇದೆ, ಕಂಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಹಾಸ್ಪಿಟಲ್ ಕೂಡ ಇಲ್ಲೇ ಇದೆ. ತುಂಬಾ ಚೆನ್ನಾಗಿತ್ತು. ಗ್ರ್ಯಾಜುಯೇಷನ್ ಸೆರೆಮನಿ ಕೂಡ ತುಂಬಾ ವೆಲ್ ಆರ್ಗನೈಸ್ಡ್ ಆಗಿ ಮಾಡಿದರು. ಚೇತನ್ಗೆ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿರೋ ಖುಷಿನಲ್ಲಿ ನಾವು ಕೂಡ ಹೋಗಿದ್ವಿ. ಅವರಿಗೆ ತುಂಬ ಒಳ್ಳೆ ರೆಸ್ಪೆಕ್ಟ್ ಆ್ಯಂಡ್ ಟ್ರೀಟ್ಮೆಂಟ್ ಇದೆ ಇಲ್ಲಿ. ವೆನ್ ಎವರ್ ಯು ಗೋ ಟು ಕನಚೂರ್ ಇನ್ಸ್ಟಿಟ್ಯೂಟ್ ಡಾಕ್ಟರ್ ಚೇತನ್ ಕುಮಾರ್ ಅಂತಂದರೆ ಎಲ್ಲರಿಗೂ ಗೊತ್ತು. ನೀವು ಕೂಡ ನನ್ನ ಬ್ಲಾಗ್ಸಲ್ಲಿ ನೋಡೇ ಇರ್ತೀರ. ಪ್ರೀವಿಯಸ್ ಮಂಗಳೂರು ಬ್ಲಾಗಲ್ಲಿ ಕೂಡ ನೋಡಿರ್ತೀರ. ಸೊ ಹಾಗಾಗಿ ಅವ್ರದ್ದೇ ಗ್ರ್ಯಾಜುಯೇಷನ್ ಸೆರೆಮನಿ. ಅವ್ರ ಫ್ರೆಂಡ್ಸು ಕೂಡ ಒಂದಷ್ಟು ಜನ ಸಿಕ್ಕಿದ್ರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ನಾವು ಹೋಗಿದ್ದು ಒಳಗಡೆ ಫಂಕ್ಷನ್ ಹಾಲಿಗೆ. ಬ್ರೇಕ್ಫಾಸ್ಟು ಹೊರಗಡೆ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ, ಸೊ ಹಾಗಾಗಿ ಹಾಸ್ಪಿಟಲ್ ಕ್ಯಾಂಟೀನಲ್ಲೇ ಒಂದು ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ನಾವು ಕಾನ್ವೊಕೇಷನ್ ಸೆಂಟರ್ ಏನಿದೆ ಅಲ್ಲಿಗೆ ಹೋದ್ವಿ. ಇಲ್ಲಿ ಕೂಡ ನಾವು ಆದಷ್ಟು ಫ್ರಂಟಲ್ಲಿ ಸೀಟ್ ಇಟ್ಕೊಳ್ಬೇಕಿತ್ತು, ಬಿಕಾಸ್ ಚೇತು ಅವರ ಪೇರೆಂಟ್ಸ್ನ ಸ್ಟೇಜ್ ಮೇಲೆ ಕರೆಯೋರಿದ್ರು. ಸೊ ಹಾಗಾಗಿ ಒಂದು ಸ್ವಲ್ಪ ಮುಂದೆ ಕೂತ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಅಂತ ನಾವು ಆದಷ್ಟು ಬೇಗನೆ ಹೋಗಿ ಕೂತ್ಕೊಂಡಿದ್ವಿ. It is a great honor to celebrate Dr. B.R. Chetan Kumar from the very first postgraduating batch of Kanachur Institute of Medical Sciences, who has achieved a truly outstanding distinction, securing the first rank and being awarded the gold medal in MS Orthopedics by the esteemed Rajiv Gandhi University of Health Sciences. Dr. Chetan Kumar's extraordinary achievement marks not only excellence but a proud milestone in the history of our institution. Now I request Dr. Chetan Kumar's proud parents, Mr. B. Ramesh and Mrs. K. Shobha Rani, to the stage. Let us honor them with a rousing applause worthy of such a remarkable achievement. I kindly request everyone to rise. ಗೆಲುವು ಒಂದು ಕೊನೆಯದಲ್ಲ, ಪ್ರಾರಂಭವಷ್ಟೇ. ಅಂತಿಮವಾಗಿ ಇಂಥ ಗೌರವ ನೀಡಿದ ಇನ್ಸ್ಟಿಟ್ಯೂಟ್ಗೆ, ನನ್ನ ಕಾಲೇಜು ಹಾಗೂ ಎಲ್ಲ ನಿರ್ದೇಶಕರಿಗೆ ಧನ್ಯವಾದಗಳು. ಈ ಗೌರವವನ್ನು ನಾನು ಎಲ್ಲ ಶಿಕ್ಷಕರಿಗೆ, ನನ್ನ ಪೋಷಕರಿಗೆ ಮತ್ತು ನನ್ನ ರೋಗಿಗಳಿಗೆ ಅರ್ಪಿಸುತ್ತೇನೆ. ಅವರು ನನ್ನನ್ನು ನಂಬಿದ್ದರಿಂದ ನಾನು ಇಲ್ಲಿ ನಿಲ್ಲಬಹುದು. ನಾನು ಈ ಚಿನ್ನದ ಪದಕವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು, ಪ್ರತಿಯೊಬ್ಬ ರೋಗಿಯ ಭರವಸೆ ಮತ್ತು ಪ್ರತಿಯೊಬ್ಬ ಶಿಕ್ಷಕರ ಗೌರವಕ್ಕೆ ಅರ್ಪಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನೋಡಿದ್ರಲ್ಲ, ಇಟ್ಸ್ ಸಚ್ ಅ ಪ್ರೌಡ್ ಫೀಲಿಂಗ್ ದಟ್ ನಮ್ಮ ಫ್ಯಾಮ್ಲಿನಲ್ಲಿ ಒಬ್ಬರು ಆರ್ಥೋ ಸರ್ಜನ್ ವಿತ್ ಅ ಸ್ಟೇಟ್ ಫಸ್ಟ್ ರ್ಯಾಂಕ್ ಹೋಲ್ಡರ್ ಇದ್ದಾರೆ ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆಯ ವಿಷಯ. ಇಟ್ಸ್ ಅ ವೆರಿ ಪ್ರೌಡ್ ಫೀಲಿಂಗ್ ಫಾರ್ ಮೀ ಆ್ಯಸ್ ವೆಲ್. ಇದೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಲಂಚ್ ಮಾಡಿಕೊಂಡು ರಿಟರ್ನ್ ಮನೆಗೆ ಹೊರಟ್ವಿ. ನೋಡಿದ್ರೆ ಜೋರು ಮಳೆ, ಬಟ್ ಸ್ಟಿಲ್ ಸಮ್ ಹೌ ಮ್ಯಾನೇಜ್ ಮಾಡಿಕೊಂಡು ಮನೆಗೆ ಬಂದು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು, ಮನೆ ಹೇಗಿದ್ರು ಖಾಲಿ ಮಾಡಬೇಕಿತ್ತಲ್ಲ, ಸೊ ಹಾಗಾಗಿ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಅಂಕಲ್ ಹಾಗೆ ಚೇತು ಇಬ್ಬರು ಕಾರಲ್ಲಿ ಒಂದಷ್ಟು ಲಗೇಜ್ ಹಾಕ್ಕೊಂಡು ಬಂದರು ಬ್ಯಾಂಗ್ಳೂರಿಗೆ. ನಾವು ರಿಟರ್ನ್ ಬರುವಾಗ ಟ್ರೈನ್ ಪ್ರಿಫರ್ ಮಾಡಿದ್ವಿ, ಬಿಕಾಸ್ ಲಗೇಜಸ್ ಜಾಸ್ತಿ ಇದ್ರದ್ರಿಂದ ನಾವು ಟ್ರೈನಲ್ಲಿ ಬರೋದು ಒಳ್ಳೆಯದು ಅಂತ ಹೇಳಿ ಟ್ರೈನಲ್ಲಿ ನಾವು ಹೊರಟ್ವಿ. ಬರ್ತಾ ನೇಚರು ವ್ಯೂ,
ಸಕ್ಕತ್ತಾಗಿತ್ತು. ಇಟ್ ವಾಸ್ ಸಚ್ ಅ ಮೆಸ್ಮರೈಸಿಂಗ್ ವ್ಯೂ. ತುಂಬಾ ಚೆನ್ನಾಗಿತ್ತು. ನನಗಂತೂ ಟ್ರೈನ್ ಜರ್ನಿ ಅಂದರೆ ತುಂಬಾ ಇಷ್ಟ. ದಟ್ ಟು ವಿತ್ ದಿಸ್ ಸಾರ್ಟ್ ಆಫ್ ಅಮೇಝಿಂಗ್ ವ್ಯೂ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಈ ವ್ಯೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ವ್ಲಾಗ್ಸ್ ಜೊತೆ, ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್. ಬಾಯ್.